ಅದು ಹೇಳ್ಕೊಳ್ಳೋಕೆ ಪ್ರಭಾವಿ ಸಚಿವರ ಊರು. ಸಾರ್ವಜನಿಕರ ಕಾರ್ಯಕ್ರಮಗಳಲ್ಲಿ ಮತದಾರರು ಮತ್ತು ಊರಿನ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವ ಜನಪ್ರತಿನಿಧಿಗಳ ಸ್ವಕ್ಷೇತ್ರದ ನಿಜವಾದ ಸ್ಥಿತಿ ಹೇಗಿದೆ ಗೊತ್ತಾ? ನೀವೇ ನೋಡಿ. ಸಾಲಾಗಿ ನಿಂತಿರುವ ಪುರುಷರು ಒಂದ್ ಕಡೆ, ಮತ್ತೊಂದು ಸಾಲಲ್ಲಿ ನಿಂತಿರುವ ಮಹಿಳೆಯರು ಮತ್ತು ಮಕ್ಕಳು. ಇವರು ಯಾವುದೋ ರೇಷನ್ ಅಂಗಡಿಯಲ್ಲಿ ದಿನಸಿ ಕೊಂಡುಕೊಳ್ಳೋಕೆ ನಿಂತಿಲ್ಲ. ಅಸಲಿ ಕಥೆನೇ ಬೇರೆ ಇದೆ. ಇವರೆಲ್ಲ ಹೀಗೆ ನಿಂತಿರೋದು ಶೌಚಕ್ಕೆ ಹೋಗೋಕೆ. ಕಾರಣ ಇಲ್ಲಿರೋದು ಊರಿಗೆ ಒಂದೇ ಟಾಯ್ಲೆಟ್. ಇಂಥ ಕೆಟ್ಟ ವ್ಯವಸ್ಥೆ ಇರೋದು ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ. ಇದು ಹೇಳಿ ಕೇಳಿ ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಪೌರಾಡಳಿತ ಸಚಿವ ಈಶ್ವರ್ ಖಂಡ್ರೆ ತವರು ಕ್ಷೇತ್ರ. ಆದ್ರೆ ಇಲ್ಲಿನ ಜನರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆನೇ ಇಲ್ಲ. ಭಾಲ್ಕಿ ಗ್ರಾಮದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಹಳ್ಳ ಹಿಡಿದಿದೆ. ಇನ್ನು 2000 ಮತದಾರರಿರುವ ಭಾಲ್ಕಿ ಗ್ರಾಮದಲ್ಲಿ ಇರೋದು ಒಂದೇ ಒಂದು ಶೌಚಾಲಯ. ಅದು ಕೂಡ ಗ್ರಾಮಸ್ಥರೇ ಸೇರಿ ಹೆಣ್ಣು ಮಕ್ಕಳಿಗಾಗಿ ನಿರ್ಮಾಣ ಮಾಡಿರುವ ಟಾಯ್ಲೆಟ್. ಇತರೆ ಸಂದರ್ಭಗಳಲ್ಲಿ ಇಲ್ಲಿನ ಮಹಿಳೆಯರು ಹಾಗೂ ಮಕ್ಕಳು ಬಯಲನ್ನೇ ಅವಲಂಬಿಸುವ ಪರಿಸ್ಥಿತಿ ಇದೆ. ಊರ್ ಜನರಿಗೆ ಒಂದೇನು ಅದೇನು ಇದು ಆಗಲ್ಲ. ಯಾರು ನೌಕರಿಗೆ ಹೋಗೋರು ಇರ್ತಾರೆ, ಯಾರು ಕಾಲೇಜ್ಗೆ ಹೋಗೋರು ಇರ್ತಾರೆ, ಯಾರು ಲೈನ್ ಹತ್ತಿರ ಅವ್ರಿಗೆ ಅದರದಿಂದ ಟೈಮ್ ಆಗೋಯ್ತದೆ. ಇಲ್ಲಿ ಬಸ್ನು ಸಿಗಲ್ಲ. ಹಾಗಾಗಿ ಊರ್ ಜನರಿಗೆ ಎಲ್ಲರಿಗೂ ಒಂದೊಂದು ಶೌಚಾಲಯದ ಸಹಾಯ ಆಗ್ಬೇಕು ಸರ್ ಅವರಿಗೆಲ್ಲರಿಗೆ. ಇನ್ನು ಇಲ್ಲಿನ ಜನರು ಶೌಚಾಲಯ ಕಟ್ಟಿಸಿಕೊಡಿ ಅಂತ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಜನರ ಮನವಿಗೆ ಕಿವಿಗೊಡ್ತಾ ಇಲ್ಲ. ನಮ್ಮ ಸಮಸ್ಯೆಯನ್ನ ಯಾರು ಪರಿಹರಿಸ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾರೆ. ಇಲ್ಲಿ ಟಾಯ್ಲೆಟ್ದು ಅದನ್ನು ಬಹಳಷ್ಟು ಸಮಸ್ಯೆ ಅದ. ಇಲ್ಲಿ ನಮ್ಮದು ಇಲ್ಲಿನ ಮಂತ್ರಿಗಳು ನಮ್ಮ ಖಾಸ್ ಇದೇ ಊರವರು, ಇಲ್ಲೇ ಅವರು ಈಶ್ವರ್ ಖಂಡ್ರೆ ಅವ್ರದ್ದು ಪ್ರಾಪರ್ಟಿ ಇದೆ. ಅವ್ರ ಸ್ವಂತ ಇಲ್ಲಿ ನಮ್ಮ ಖಾಸ್ ಊರವ್ರು ಅಂದ್ರೆ ಭೀ ಏನು ತಪ್ಪಿಲ್ಲ. ಪರಂತು ಅಂದ್ರೆ ನಮ್ಮಲ್ಲಿ ನಮ್ಮ ಊರಿಗೆ ಸವಲತ್ತು ಟಾಯ್ಲೆಟ್ದು ಮತ್ತೊಂದು ಸವಲತ್ತು ಏನು ಸವಲತ್ತು ಆಗಿಲ್ಲ. ಅದ್ರ ಸೇರಿದ ಏನಂತಂದ್ರೆ ಜನರಿಗೆ ಏನಂತಂದ್ರೆ ಸವಲತ್ತು ಸಿಗಬೇಕು ಅಂತ ತಕ್ಷಣ ನಮ್ಮ ಉದ್ದೇಶ ಅದ. ರಾಜ್ಯವನ್ನ ಬಯಲು ಶೌಚ ಮುಕ್ತ ಮಾಡ್ತೀವಿ ಅಂತ ಪಣ ತೊಟ್ಟಿರೋ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನ ತ್ವರಿತಗತಿಯಲ್ಲಿ ಜಾರಿಗೊಳಿಸಲು ಮೀನಾಮೇಷ ಎಣಿಸ್ತಾ ಇದೆ. ಇನ್ನು ವೋಟ್ ಕೇಳೋಕೆ ಬರುವ ಜನಪ್ರತಿನಿಧಿಗಳಿಗೆ ಯಾಕೆ ಜನರ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸುರೇಶ್ ನಾಯಕ್, TV9, ಬೀದರ್.